ಮಂಗಳೂರು ಮರ್ಡರ್ ಕೇಸ್ ಕಾಂಗ್ರೆಸ್ ವಿರುದ್ಧ ನಿಲ್ಲದ ಆಕ್ರೋಶ. ನಿನ್ನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ನಾಯಕರ ಗುಡ್ ಬೈಗಳು ಶುರುವಾಗಿತ್ತು. ಮಂಗಳೂರು ಮರ್ಡರ್ ಕೇಸ್ ಕಾಂಗ್ರೆಸ್ ವಿರುದ್ಧ ನಿಲ್ಲದ ಆಕ್ರೋಶ. ನಿನ್ನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ನಾಯಕರ ಗುಡ್ ಬೈಗಳು. 130ಕ್ಕೂ ಹೆಚ್ಚು ಯುವ ಮುಸ್ಲಿಂ ಮುಖಂಡರ ರಾಜೀನಾಮೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರ ಅಶ್ರಫ್ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಇಂದು ಇನ್ನೂ 100ಕ್ಕೂ ಹೆಚ್ಚು ನಾಯಕರಿಂದ ರಾಜೀನಾಮೆಯ ಸುರಿಮಳೆ. ಮಧ್ಯಾಹ್ನ ಮಹತ್ವದ ಸಭೆ ನಡೆಸಲಿರುವಂತಹ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಮೇಲಿನ ನಂಬಿಕೆ ಕುಸಿಯುವಂತೆ ಮಾಡಿರುವಂತಹ ರೆಹಮಾನ್ ಮರ್ಡರ್ ಕೇಸ್. ಕಾಂಗ್ರೆಸ್ ಸರ್ಕಾರ ಕೋಮು ಹಿಂಸಾಚಾರ ತಡೆಯಲು ವಿಫಲವಾಗಿದೆ ಅಂತ ಹೇಳಿ ಆಕ್ರೋಶಗಳು. ನಮಗೆ ನ್ಯಾಯ ಸಿಗೋವರೆಗೂ ನಾವು ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಸರಣಿ ಕೊಲೆಗಳಿಂದ ಕರಾವಳಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇವೆಲ್ಲ ವಿಚಾರಗಳನ್ನು ಕೂಡ ಮುಸ್ಲಿಂ ಬಾಂಧವರು ಆಡ್ತಾ ಇರುವಂಥದ್ದು. ಯಾವಾಗ ರೆಹಮಾನ್ ಮರ್ಡರ್ ಆಯ್ತಲ್ಲ, ಆಗ ಶುರುವಾಯಿತು. ಅವರನ್ನ ಹೇಗೆ ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಒಂದು ಕೊಲೆಗೆ ಕಂಗಾಲಾಗಿರುವಂತಹ ಕರಾವಳಿಯಲ್ಲಿರುವಂತಹ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷವನ್ನೇ ತೊರಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಮಂಗಳೂರಿನ ಮುಸಲ್ಮಾನರು ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ರ ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಹೇಳ್ತಾ ಇದೆ. ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿ.ಕೆ. ಹರಿಪ್ರಸಾದ್ ಅವರೊಟ್ಟಿಗೆ ಮಾತನಾಡಿದೆ ಅಂತ ಹೇಳಿ ಈಗಷ್ಟೇ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕರಾವಳಿಯಲ್ಲಿ, ಆ ಒಂದು ಕಾರಣಕ್ಕೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗ 1-2 ನಿಮಿಷಗಳ ಹಿಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಕರಾವಳಿಯಲ್ಲಿ ಮುಸ್ಲಿಮರು ಹೆದರು ಹೋಗ್ಬಿಟ್ಟಿದ್ದಾರೆ. ನೋಡ್ಬೇಕಾಗಿತ್ತು ನೀವು ಅದೆಷ್ಟು ಜನಸ್ತೋಮ ಇತ್ತು ನಿನ್ನೆ ಅಂತ. ರೆಹಮಾನ್ ಮರ್ಡರ್ ಆದ ನಂತರ ಅವರ ಅಂತ್ಯಕ್ರಿಯೆಗೆ ಜನಗಳನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಲಕ್ಷೋಪಾಧಿಯಲ್ಲಿ ಬಂದಿರುವಂತಹ ಜನರು. ಈ ಒಂದು ನಿಟ್ಟಿನಲ್ಲಿ ಅಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಇರುವಂತಹ ಕಾರ್ಯಕರ್ತರಿಗೆ, ಮುಸ್ಲಿಂ ಕಾರ್ಯಕರ್ತರಿಗೆ ಬಹಳ ಬೇಸರ ತಂದಿದೆ ಇದೆಲ್ಲವೂ ಕೂಡ. ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪರವಾಗಿ ಕರಾವಳಿಯಲ್ಲಿ ಮುಸ್ಲಿಂ ಅವರು ನಿಂತ್ಕೊಳ್ಳೋದಿಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಬೆಳ್ಳಂಬೆಳ್ಳಗೆ ಸಭೆಯನ್ನ ಮಾಡುವಷ್ಟು, ಚರ್ಚೆಯನ್ನ ಮಾಡುವಷ್ಟು ಈ ಒಂದು ವಿಚಾರ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಬರ್ತಾರೆ, ಸಿಎಂఏ ಬರ್ತಾರೆ. ಹೀಗೆ ಬಿಟ್ರೆ ಕರಾವಳಿಯಲ್ಲಿ ಜನಸಾಮಾನ್ಯರು ಓಡಾಡ್ಲಿಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ ಮುಸ್ಲಿಂ ಬಾಂಧವರ ಒಂದು ಸಹಾಯಕ್ಕೆ ಅಂತ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ರಾಜೀನಾಮೆಯನ್ನ ನೀಡ್ತಾರೆ. ಅದಾದ ನಂತರ ಒಂದಿಷ್ಟು ಜನ ರಾಜೀನಾಮೆಯನ್ನ ನೀಡ್ತಾರೆ. ತದಾದ ನಂತರ ಕಾಂಗ್ರೆಸ್ಗೆ ಸ್ವಲ್ಪ ಬಿಸಿ ಮುಟ್ಟಿದ ಹಾಗೆ ಕಾಣಿಸುತ್ತೆ. ಬೆಳ್ಳಂಬೆಳಿಗ್ಗೆ ಸಭೆಯನ್ನ ಮಾಡ್ತಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.